ರಸ್ತೆಯಲ್ಲಿ ವಾಹನ ಚಲಾಯಿಸಲು ನಿಯಮ ಕಾನೂನುಗಳಿವೆ. ಆದರೂ ವ್ಯವಸ್ಥೆಗೆ ಸವಾಲು ಹಾಕುವವರಿಗೆ ಕಡಿವಾಣ ಹಾಕಲು ಕಠಿಣ ಕ್ರಮ ಅನಿವಾರ್ಯ. ಸಂಚಾರಿ ನಿಯಮ ಪಾಲಿಸದೇ ಇರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ವಿರಾಜಪೇಟೆಯ ಡಿವೈಎಸ್ಪಿ ಮಹೇಶ್ ಕುಮಾರ್ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ವಿರಾಜಪೇಟೆಯ ಅಂಬೇಡ್ಕರ್ ಭವನ ಸಭಾಂಗಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ನಡೆದ ಆಟೋ ಚಾಲಕರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಅವರು, ಆಟೋ ಚಾಲಕರು ಕಡ್ಡಾಯವಾಗಿ ಸಮವಸ್ತ್ರ ಧರಿಸಲೇಬೇಕು. ಇದರಲ್ಲಿ ಯಾವುದೇ ಸಡಿಲಿಕೆ ಇಲ್ಲ. ಕುಡಿದು ವಾಹನ ಚಾಲನೆ ಮಾಡುವಂತಿಲ್ಲ. ಎಲ್ಲ ಕಟ್ಟುನಿಟ್ಟಿನ ಕಾನೂನು ಕ್ರಮ ಇಂದಿನಿಂದಲೇ ಜಾರಿಯಾಗಲಿದೆ. ಇದು ತೋರಿಕೆ ಸಭೆಯಲ್ಲ ಎಂದರು. ಅಂದಾಜು 800 ಆಟೋಗಳಿದ್ದರೂ ಸಭೆಗೆ ಸುಮಾರು 150 ಆಟೋ ಚಾಲಕರು ಬಂದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿ ಸಭೆಗೆ ಬಾರದೆ ಗೌರವ ನೀಡದ ವರ್ತನೆ ಸೂಕ್ತವಾದುದಲ್ಲ ಎಂದರಲ್ಲದೆ, ಯಾವುದೇ ಸಂಚಾರಿ ನಿಯಮದ ಯಶಸ್ಸಿಗೆ ಸಮಸ್ಯೆಗೆ ಆಟೋ ಚಾಲಕರೇ ಕಾರಣರಾಗಿರುತ್ತಾರೆ. ವಿರಾಜಪೇಟೆ ಪಟ್ಟಣದಲ್ಲಿಯೂ ಈ ರೀತಿ ಲೋಪಗಳು ಸಾಕಷ್ಟಿದ್ದು ದೂರುಗಳಿವೆ. ಪಟ್ಟಣದಲ್ಲಿ ಹಲವಾರು ಆಟೋಗಳು ಅನಧಿಕೃತ ರೀತಿಯ ಸಂಚಾರ ನಡೆಸುತ್ತಿದೆ. ಇವರಿಗೆ ನಿಲ್ದಾಣ ಬೇಡ, ನಿಯಮ ಪಾಲನೆ ಬೇಡ. ಹಣ ಮಾಡಲು ಪಟ್ಟಣದಲ್ಲಿ ಸುತ್ತಾಡುವ ಉಳಿದ ಆಟೋದವರಿಗೂ ತೊಂದರೆ ಮಾಡುವ ಪ್ರವೃತ್ತಿ ಇವರದ್ದು. ಎಲ್ಲರೂ ಕಿತ್ತು ತಿನ್ನುವುದು ಬಿಟ್ಟು ಹಂಚಿ ತಿನ್ನಿ. ಹಣಕ್ಕಾಗಿ ಕೆಲವು ಚಾಲಕರು ಶ್ರಮ ಜೀವನವನ್ನು ಹಾಳು ಮಾಡುತ್ತಿದ್ದಾರೆ. ಅಲ್ಲದೆ ಪಟ್ಟಣಕ್ಕೆ ಬಸ್ನಲ್ಲಿ ಬಂದು ಇಳಿದವರ ಜೊತೆ ತೋರುವ ವರ್ತನೆ ನಿಮ್ಮಲ್ಲಿನ ಉತ್ತಮ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಕೆಟ್ಟ ವರ್ತನೆ ತೋರಿದರೆ ಅದು ನಮ್ಮ ಊರಿಗೆ ಕಳಂಕವಾಗಲಿದೆ ಎಂದರು. ವಿರಾಜಪೇಟೆ ಗೋಣಿಕೊಪ್ಪ ರಸ್ತೆಯಲ್ಲಿ ವಾಹನ ದಟ್ಟಣೆ ಅಧಿಕವಿರುತ್ತದೆ. ಆದರೆ ಎಲ್ಲರೂ ಸರತಿ ಸಾಲಿನಲ್ಲಿ ಎಡಬಲದಲ್ಲಿ ಸಾಗಿ ಹೋಗುತ್ತಿರುವಾಗ ಈ ರಸ್ತೆಯಲ್ಲಿ ಸಂಚಾರಿ ನಿಯಮಗಳಿಗನ್ನ ಗಾಳಿಗೆ ತೂರಿ ಎಡಬಲಗಳಿಂದ ಆಟೋಗಳು ವೇಗವಾಗಿ ನುಗ್ಗಿ ಸುಗಮ ಸಂಚಾರಕ್ಕೆ ಅಡ್ಡಿ ಮಾಡುತ್ತಿರುವುದನ್ನು ಗಮನಿಸಿದ್ದೇವೆ. ಆಟೋ ನಿಲ್ದಾಣಕ್ಕೆ ಸ್ಥಳ ಇಲ್ಲವಾದರೂ ಅನಿವಾರ್ಯವಾಗಿ ಚಾಲಕರ ಅಗತ್ಯಕ್ಕೆ ನಿಲ್ದಾಣಕ್ಕೆ ಜಾಗ ನೀಡಿದ್ದೇವೆ. ಅದು ನಿಮ್ಮ ಅಧಿಕಾರದ ತಾಣವಲ್ಲ. ನಿಯಮ ಪಾಲಿಸಿ. ಮುಖ್ಯ ರಸ್ತೆಯಲ್ಲಿ ಸಿಕ್ಕಲ್ಲಿ ನುಗ್ಗುವುದಕ್ಕೆ ಕಡಿವಾಣ ಹಾಕುತ್ತೇವೆ ಹಾಗೂ ಅಗತ್ಯ ಕ್ರಮ ಕೈಗೊಳ್ಳುತ್ತೇವೆ. ಜನರನ್ನು ಇಳಿಸಿ ನಿಲ್ದಾಣಕ್ಕೆ ಬರದೆ ಅಲ್ಲಿಯೇ ಮೊಬೈಲ್ನಲ್ಲಿ ರೀಲ್ಸ್ ನೋಡುವುದನ್ನು ನಿಲ್ಲಿಸಿ. ಆಟೋ ತಂದು ಬೇರೆ ವಾಹನ ನಿಲುಗಡೆಯಲ್ಲಿ ನಿಲ್ಲಿಸಿಕೊಂಡು ಇರುವಂತಹ ಗ್ರಾಹಕರು ಇದ್ದಾರೆ. ಏನೋ ವ್ಯಾಪಾರಕ್ಕೆ ಹೋಗಿದ್ದಾರೆ ಎಂದು ಸುಳ್ಳು ಹೇಳಿ ಕಾಯುವ ಪ್ರವೃತ್ತಿಯನ್ನು ಹಿಂದೆ ಬಿಡಿ. ಇಲ್ಲವಾದರೆ ಕ್ರಮ ಖಚಿತ ಎಂದು ಮಹೇಶ್ ಕುಮಾರ್ ಎಚ್ಚರಿಸಿದರು. ನಾನು ಪ್ರತಿ ಸರಿ ಹೇಳುವ ಹಾಗೆ ಯಾವುದೇ ಒಂದು ನಗರದ ಸಂಚಾರಿ ವ್ಯವಸ್ಥೆಯ ಯಶಸ್ಸು ಅಥವಾ ಸೋಲಿಗೆ ಕಾರಣಕರ್ತರೆ ಮೊದಲನೇದಾಗಿ ಆಟೋ ಚಾಲಕರು. ಇದು ನಾವು ಒಪ್ಪುತ್ತಿರೋ ಗೊತ್ತಿಲ್ಲ. ಯಾವುದೇ ಒಂದು ಸಂಚಾರ ವ್ಯವಸ್ಥೆ ಚೆನ್ನಾಗಿದೆ ಅಥವಾ ಹದಗೆಟ್ಟಿದೆ ಅಂತ ಹೇಳಿದ್ರೆ ಚೆನ್ನಾಗಿರೋದಕ್ಕೂ ನೀವೇ ಕಾರಣ, ಹದಗೆಡೋದಕ್ಕೂ ನೀವೇ ಕಾರಣ. ಯಾಕಂತ ಹೇಳಿದ್ರೆ ವಿರಾಜಪೇಟೆಯ ಒಂದು ಚಿಕ್ಕ ಪಟ್ಟಣದಲ್ಲಿ 800 ವಾಹನಗಳಿದೆ ಆಟೋಗಳು. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಒಂದು ಪ್ರಶ್ನೆ ಬರ್ಬೋದು, 800 ವಾಹನಗಳ ಅವಶ್ಯಕತೆ ಇದೆಯಾ ಅಂತ ಹೇಳಿ. ಅವಶ್ಯಕತೆ ಇರೋದ್ರಿಂದ ನೀವೆಲ್ಲ ಇಲ್ಲಿ ತನಕ ರನ್ ಮಾಡ್ತಾ ಇದ್ದೀವಿ. ಬಟ್ ಎಲ್ಲ ವ್ಯವಸ್ಥೆ ಸರಿ ಇದೆಯಾ? ಎಲ್ಲ ವ್ಯವಸ್ಥೆ ಸರಿ ಇದ್ದಿದ್ರೆ ಪೊಲೀಸರು ನಿಮಗೆ ಫೈನ್ ಆಗ್ತಿರ್ಲಿಲ್ಲ, ಪೊಲೀಸರು ನಿಮ್ಮನ್ನ ಕರೆಸಿ ಮಾತಾಡ್ತಾರೆ. ಈ ಮೀಟಿಂಗ್ ಕರೆದಾಗ ಪೊಲೀಸರು ಕರೆದಾಗೆಲ್ಲ ಕಾನೂನು ಗೌರವ ಕೊಡುವಂಥ ವ್ಯಕ್ತಿಗಳು ಮಾತ್ರ ಬಂದು ನಮ್ಮ ಮುಂದೆ ಕೂರ್ತೀವಿ. ಇದು ನಮಗೆ ನೋವು ತರುವಂಥದ್ದು. ಅಂದ್ರೆ ಮತ್ತೆ ಬಾಕಿಯವ್ರು ಯಾಕೆ ಬರಲ್ಲ, ಯಾಕೆ ಬರಬಾರ್ದು? ಇಲ್ಲಿ ಏನೋ ನಾವು ತಮಾಷೆ ಮಾಡಲಿಕ್ಕೆ ಅಥವಾ ಟೈಮ್ ಪಾಸ್ ಮಾಡಲಿಕ್ಕೆ ಕರೆದಿರೋದಲ್ಲ. ಈ ಸಭೆಯಲ್ಲಿ ಹಿಂದೆ ಒಂದ್ಸರಿ ನಾವು ಕರೆದಿದ್ವು, ಬಟ್ ನಾನು ಅನಿವಾರ್ಯ ಕಾರಣಗಳಿಂದ ನಾನು ಬರೋಕ್ಕಾಗಲಿಲ್ಲ. ನಮ್ಮ ಇನ್ಸ್ಪೆಕ್ಟರ್ ಅವರು ಅದನ್ನು ಅಟೆಂಡ್ ಮಾಡಿದ್ವಿ. ಇತ್ತೀಚಿನ ಕೆಲವೇ ದಿನಗಳ ಹಿಂದೆ ನಾನು ಗೋಣಿಕೊಪ್ಪದಲ್ಲಿ ಒಂದು ಸಭೆ ಮಾಡಿದ್ವಿ, ಆಟೋ ಚಾಲಕರ ಸಭೆ. ಅದೊಂದು ವ್ಯವಸ್ಥೆ ಮಾಡಲಿಕ್ಕೆ ಬಂದಾಗ ಸಾಕಷ್ಟು ಸಂಖ್ಯೆಯಲ್ಲಿ ಪತ್ರಕರ್ತರು, ಸಾರ್ವಜನಿಕರು, ಎಷ್ಟು ಆಟೋ ಚಾಲಕರೆಲ್ಲ ನನಗೆ ಮೆಸೇಜ್ ಮಾಡ್ತಿದ್ರು, ಗೋಣಿಕೊಪ್ಪದಲ್ಲಿ ಮಾಡಿ ಸರಿ, ವಿರಾಜಪೇಟೆ ಯಾಕೆ ಮಾಡೋಣ, ನೀವು ವಿರಾಜಪೇಟೆ ಕತೆ ಯಾಕೆ ಹೇಳಲ್ಲ ಅಂತ. ಹಾಗಾಗಿ ಈ ಕಾರ್ಯಕ್ರಮನ ಸಭೆಯನ್ನು ಮಾಡಲಿಕ್ಕೆ ಮನಸ್ಸು ಮಾಡಿ ನಾವು ನಿರ್ಧಾರ ಮಾಡೋದು. ದೇಶದಲ್ಲಿ ಲಕ್ಷಾಂತರ ಜನ ಇದ್ದಾರೆ ಬಟ್ಟೆ ಹಾಕಬೇಕು ಅಂತೇಳಿ ಆಸೆ ಪಡ್ಕೊಂಡಿರೋರು. ಎಲ್ಲರಿಗೂ ಅವಕಾಶ ಸಿಕ್ಕಿಲ್ಲ. ಸಿಕ್ಕಿದೆಯಾ? ನಮಗೆ ಸಿಕ್ಕಿದೆ, ಅದು ಗೌರವ ಕೊಡಬೇಕು. ಅದೇ ರೀತಿ ನಿಮಗೆ ಸಿಕ್ಕಿದೆ ಗೌರವ, ಅದನ್ನ ಅರ್ಧಂಬರ್ಧ ಬಟ್ಟೆ ಹಾಕೋದು, ಅದ್ರ ಮೇಲೆ ಒಂದು ಶರ್ಟ್ ಹಾಕ್ಬಿಟ್ಟು ಇಡೀ ಶರ್ಟಿಗೆ ಜಾಕೆಟ್ ತರ ಹಾಕೋದು. ನೀಟಾಗಿ ಬನ್ನಿ, ಏನ್ ತಪ್ಪೇನಿದೆ? ಯೂನಿಫಾರ್ಮ್ ಹಾಕೊಂಡು ಬನ್ನಿ, ಅದು ಬಟ್ಟೆ ಅಲ್ಲ. ಈಗ ಮುಚ್ಕೊಳ್ಬೇಡಿ, ನಾಳೆಯಿಂದ ತೆಗಿ. ಈಗ ಬೇಡ, ಅವ್ರಿಗೆ ನಿಮ್ಗೆ ಅನಿಸಿರುತ್ತೆ ಅಷ್ಟು ಹಾಕೋದು. ನೀಟಾಗಿ ಒಂದು ಶರ್ಟ್ ಹಾಕಿ, ಪ್ಯಾಂಟ್ ಹಾಕಿ, ಇನ್ ಶರ್ಟ್ ಮಾಡಿ, ಶೂ ಹಾಕಿ ನೀವು ಮಂಗಳೂರು ಬಂದು ನೋಡಿ ಆಟೋ ಡ್ರೈವರ್ಸ್ ಹೇಗಿರ್ತಾರೆ ಅಂತೇಳಿ. ನಾನು ನೋಡಿರೋದು ಕೇಳ್ತಾ ಇದ್ದೀನಿ. ಹಂಗಂತ ಇಲ್ಲಿ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಆ ಯೂನಿಫಾರ್ಮ್ ಬಗ್ಗೆ ಗೌರವ ಇರಲಿ ನಿಮಗೆ. ಮೊದಲನೇದ ನೆಕ್ಸ್ಟ್ ಯೂನಿಫಾರ್ಮ್ ಹಾಕೋದು ಕಂಪಲ್ಸರಿ ಆಟೋ ಓಡಿಸ್ಬೇಕಾದ್ರೆ. ಅವನು ಅಂಗಡಿಲೋ ಅಥವಾ ಎಲ್ಲೋ ಹೋಗಿ ಬಟ್ಟೆ ವ್ಯಾಪಾರ ಮಾಡ್ತಿದ್ರೆ ಅಲ್ಲಿ ತನಕ ರೋಡಲ್ಲಿ ನಿಂತ್ಕೊಂಡಿರ್ಬೇಕು. ಇದ್ಯಾವ ವ್ಯವಸ್ಥೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಪಾರ್ಕಿಂಗ್ ಇರಲ್ಲ. ಅಲ್ಲಿ ಪಾರ್ಕಿಂಗ್ ನಿಲ್ಸ್ಕೊಂಡು ಎಲ್ಲಿದ್ದಾರಪ್ಪ ಅಂತಂದ್ರೆ ಒಳಗಡೆ ಇದ್ದಾರೆ, ಅವ್ರು ಬರತಂತ ಕಾಯ್ಬೇಕು ನಾವು. ಅದಕ್ಕೆ ನನ್ನ ಹತ್ರ ಅವಕಾಶ ಇಲ್ಲ, ಅದಕ್ಕೋಸ್ಕರ ಅವಕಾಶ ಕೊಡ್ಲಿಕ್ಕಾಗಲ್ಲ. ಇದು ನಾನು ಅಬ್ಸರ್ವ್ ಮಾಡಿರೋದು. ಇನ್ನೂ ಬೇಕಾದಷ್ಟು ಕಂಪ್ಲೇಂಟ್ಸ್ ನಮ್ಮ ಅಧಿಕಾರಿಗಳ ಹತ್ರ ಇದೆ. ಅವ್ರು ಹೇಳ್ತಾರೆ ಈಗ ನಾವು ಸಭೆ ಕರೆದಿರೋದಷ್ಟೇ, ಯಾವುದೇ ಟೈಮ್ ಪಾಸ್ ಅಲ್ಲ, ಯಾವುದೇ ಕಾಟಾಚಾರಕ್ಕಲ್ಲ. ಒಂದು ಸೆಕೆಂಡ್ ರಿಪೀಟ್ ಮಾಡ್ತಾ ಇದ್ದೀನಿ.
ನಾಳೆಯಿಂದ ಒಂದು ದೊಡ್ಡ ಡ್ರೈವ್ ಆಗ್ತದೆ ನಿಮ್ಮ ಆಟೋದವ್ರ ಮೇಲೆ, ಅಂದರೆ ತಪ್ಪು ಮಾಡೋರ ಮೇಲೆ, ಎಲ್ಲರ ಮೇಲೆ ಅಲ್ಲ, ಅದನ್ನು ತಪ್ಪು ತಿಳ್ಕೊಳ್ಳೋದು ಬೇಡ. ನೀವು ತಪ್ಪು ಮಾಡ್ತಾ ಇದ್ರೆ ಅದಕ್ಕೆ ಸರಿಯಾದ ಪನಿಷ್ಮೆಂಟನ್ನು ಕಾನೂನು ರೀತಿ ಕೊಡಲಾಗ್ತದೆ. ನೀವುಗಳೆಲ್ಲ ಸೇರಿ, ಯಾಕಂತ ಹೇಳಿದ್ರೆ ನಮಗೆ ತುಂಬ ಸಮಸ್ಯೆ ಆಗ್ತಾ ಇರೋದು ಟ್ರಾಫಿಕ್ಕು. ಶನಿವಾರ, ಭಾನುವಾರ ಮತ್ತು ಮದುವೆಗಳಿರೋ ಸಂದರ್ಭದಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಟ್ರಾಫಿಕ್ಕನ್ನು. ಪಂಜರಪೇಟೆ ತನಕ ದಾಟುಕೋನೆ ತನಕ, ಕಾವೇರಿ ಕಾಲೇಜ್ ತನಕ ಹೋಗ್ತದೆ. ಈ ಚಿಕ್ಕ ಪುಟ್ಟ ತಪ್ಪುಗಳಿಂದನೇ ವಾಹನಗಳು ಜಾಸ್ತಿ ಆಗ್ತಾ ಇದೆ. ಅದು ಮ್ಯಾನೇಜ್ ಮಾಡ್ಬೇಕು ನಾವು. ಬಟ್ ನೀವು 2 ಸೆಕೆಂಡ್ ನಮಗೆ. ಸಭೆಯಲ್ಲಿ ವೃತ್ತ ನಿರೀಕ್ಷಕ ಅನೂಪ್ ಮಾದಪ್ಪ ಮಾತನಾಡಿ, ವಿಟಿಪಿಎಸ್ ಸಂಖ್ಯೆ ಆಟೋಗಳಿಗೆ ನೀಡಲಾಗಿದೆ, ಆದರೆ ಇನ್ನೂ ಕೆಲವರು ಅದನ್ನು ತಮ್ಮ ವಾಹನದಲ್ಲಿ ಬಳಸಿಕೊಂಡಿಲ್ಲ. ಇಂಥ ಆಟೋವನ್ನು ವಶಕ್ಕೆ ಪಡೆಯುವುದು ನಿಶ್ಚಿತ. ಮಿತಿ ಮೀರಿ ಆಟೋಗಳಿಗೆ ಜನರು ತುಂಬಿಸುವ ಪ್ರವೃತ್ತಿಯನ್ನು ತಕ್ಷಣ ನಿಲ್ಲಿಸಿ ಎಂದು ಎಚ್ಚರಿಸಿದರು. ಎಲ್ಲ ಹಿರಿಯರು, ಸೀನಿಯರ್ಸ್ ಕೂಡ ಅಷ್ಟು ನೀಟಾಗಿ ಲೆಫ್ಟ್ ಸೈಡ್ ನಲ್ಲಿ ಅವ್ರು ನಿಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಆಟೋದವ್ರಿಗೆ ಅವ್ರಿಗೆ ಎಕ್ಸಾಮ್ಷನ್ ಅಪ್ಪ, ನಾವು ಕೂಡ ಲೈನಲ್ಲೇ ಬರ್ತಾ ಇದ್ದೇವೆ. ಈಗ ನಾವೇನು ಮೇಲ್ಗಡೆ ಸೈರನ್ ಹಾಕೊಂಡು ಲೈಟ್ ಹಾಕೊಂಡು ಬಂದ್ರೆ ಏನು 2 ಜನರು ಬೈಕೋತಾರೆ. ಬಟ್ ನಮ್ಗೇನು ಜರೂರಿದ್ರೆ ಲೈಟ್ ಹಾಕೊಂಡು ಬರುವ, ಜರೂರಿದ್ರೆ ಓವರ್ಟೇಕ್ ಮಾಡ್ಕೊಂಡು ಬರುವ. ಬಟ್ ನೀವುಗಳು 100% ಯಾರು ಮಾಡಲಿಲ್ಲ ಅಂತೇಳಿ ನೀವು ಉತ್ತರ ಕೊಡೋದು ಬೇಡ. ನಮ್ಮ ಹತ್ರ ನಂಬರ್ ಕೂಡ ಇದೆ, ನಾವು ತಗೊಂಡಿದ್ದೀವಿ. ಅಷ್ಟು ಜನರು ಎಲ್ಲ ಓವರ್ಟೇಕ್ ಮಾಡಿಕೊಂಡು ಲೈನಲ್ಲಿ ಬರೋದನ್ನ ಬಿಟ್ಬಿಟ್ಟು ನೀವುಗಳು ನಿಮಗೆ ಫ್ರೀ ಫ್ಲೋ ಆಗಿ ಬರ್ತಾ ಇದೆ. ಆಗ ಆಪೋಸಿಟ್ ಅವನಿಗೆ ತ್ರಾಸ ಆಗೋದಿಲ್ವಾ? ಮೊಗರಗಲ್ಲಿನಲ್ಲೆಲ್ಲ ಅದೇ ದೊಡ್ಡ ಪ್ರಾಬ್ಲಮ್. ಇದು 3ನೇ ಪ್ರಾಬ್ಲಮ್. 4ನೇದು, ನಿಮಗೆ ನಾವು ಎಕ್ಸಾಮ್ಷನ್ ಅಂತ ಕೊಡೋದು 3 ಜನರಿಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು 4 ಜನರಿಗೆ ಅಂತ ಹೇಳ್ಕೊಂಡು ಒಂದು ಚಿಕ್ಕದಾಗಿ ಎಕ್ಸ್ಟ್ರಾ ಪ್ಯಾಸೆಂಜರ್ಸ್. ಯಾಕೆ ಎಕ್ಸ್ಟ್ರಾ ಪ್ಯಾಸೆಂಜರ್ಸ್ ಅಂತ ಹೇಳ್ಕೊಂಡು ಒಂದೊಂದೇ ನಾವೇನು ಟರಾವ್ ಮಾಡಲಿಲ್ಲ. ನೀವುಗಳು ಹಾಕೊಂಡು ಹೋಗೋದು 5, 6, 7. ಇದಕ್ಕಿಂತ ಇಂಪಾರ್ಟೆಂಟು, 2 ಮಕ್ಕಳನ್ನ ಶಾಲೆಯಲ್ಲಿ ಅವ್ರು ಇದ್ದಾರಂತ ನನ್ನ ಮುಖ ನೆನಪಿದೆ. ಶಾಲೆಗೆ ಕರ್ಕೊಂಡು ಹೋಗಿದ್ದಾಗಿದೆ, ಇಲ್ಲಿಂದ ಕರ್ಕೊಂಡು ಹೋಗೋದಿಕ್ಕೆ 2 ಮಕ್ಕಳನ್ನ ಹಿಂದೆ, ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅಂದ್ಕೊಂಡು ಮುಂದೆ ಕೂರಿಸ್ಕೊಂಡು ಹೋಗ್ತಾನೆ. ಮುಂದೆ ಕೂರಿಸ್ಕೊಂಡು ಅವನು ಡ್ರೈವರು, ಪಕ್ಕದಲ್ಲಿ ಒಂದು ತೊಡೆನಲ್ಲಿ ಒಂದು ಮಗು, ಇನ್ನೊಂದು ಈ ನರ್ಸರಿಗೆ ಹೋಗೋ ಮಗು. ಸರ್ ಹಿಂದೆ ಕೂತ್ರೆ ಜಾರೋಗಿ ಬಿಟ್ಬಿಡುತ್ತೆ ಸರ್, ನಾವು ತೊಡೆನಲ್ಲಿ ಕೂರಿಸ್ಕೊಂಡು ಇಲ್ಲೇ ಪಕ್ಕದಲ್ಲೇ ಇರ್ತೀವಿ. ಅವ್ರಿಗೂ ಕೂಡ ಫೈನ್ ಹಾಕಿದೆ. ಇದೇ ಸಂದರ್ಭದಲ್ಲಿ ಸಭೆಯಲ್ಲಿ ಠಾಣಾಧಿಕಾರಿ ಪ್ರಮೋದ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಗ್ರಾಮಾಂತರ ಠಾಣಾಧಿಕಾರಿ ವಾಣಿಶ್ರೀ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅನ್ನತಕ್ಕಂಥ ಭಾವನೆಯನ್ನ ಮೂಡಿಸಬೇಕು ಅನ್ನತಕ್ಕಂಥ ವಿಚಾರದಲ್ಲಿ ನಾವು ಬಹಳಷ್ಟು ಪ್ರಯತ್ನ ಪಡ್ತೀವಿ. ಆದರೆ ನಿಮಗೆಲ್ಲ ಗೊತ್ತಿದೆ, ವಿರಾಜಪೇಟೆ ಅನ್ನೋದೊಂದು ಇಕ್ಕಟ್ಟಾದ ರಸ್ತೆಗಳನ್ನು ಹೊಂದಿರತಕ್ಕಂಥದ್ದು. ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೋಡಿ, ಒಂದು ಮಾರುತಿ 800 ಅಥವಾ ಮಾರುತಿ ಓಮಿನಿ ತಗೊಳ್ಳಿ, ಅದೊಂದು 9 ರಿಂದ 10 ಅಡಿ ಜಾಗವನ್ನು ಉಪಯೋಗಿಸಿ ಪಾರ್ಕ್ ಮಾಡ್ತಾರೆ. ಆದರೆ ಇನ್ನೋವಾ ಕಾರ್ ಬಂದರೆ 13 ಅಡಿ ಪಾರ್ಕಿಂಗ್ ಇರಬೇಕು. ಪರ್ಮಿಟ್ ಕೊಟ್ಟಿದ್ದಾರೆ. 15 ಕಿಲೋಮೀಟರ್ ಕಳೆದುಕೊಂಡು ಹೋಗುವಾಗ ಬಾಡಿಗೆ ಹೋದ್ರೆ ಆಕ್ಸಿಡೆಂಟ್ ಆದ್ರೆ ಇನ್ಶೂರೆನ್ಸೇ ಕ್ಲಿಯರ್ ಆಗೋದಿಲ್ಲ. ಇದು RTO ಯಾಕೆ ಕೊಟ್ಟಿದ್ದಾರೆ ಅಂತ ನಮಗೇನೆ ಗೊತ್ತಾಗ್ತಾ ಇಲ್ಲ. ಯಾವ ರೀತಿ ಪರ್ಮಿಟ್ ಕೊಟ್ಟಿದ್ದಾರೆ?